ಹೇಳ್ತಾ ಇದ್ದಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಕೇವಲ ಆರೋಪ ಮಾಡುತ್ತೆ, ಭ್ರಷ್ಟಾಚಾರದ ಯಾವುದೇ ದಾಖಲೆ ಕೊಟ್ಟಿಲ್ಲ. ಭ್ರಷ್ಟಾಚಾರ ಮಾಡಿರೋದು ಸಾಬೀತಾದ್ರೆ ಮಾತ್ರ ಸಚಿವರಿಂದ ರಾಜೀನಾಮೆ ಕೊಡಿಸಿಕೊಳ್ಳೋ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿಜೆಪಿಯವರು ಹಿಟ್ ಅಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟ್ ಅನ್ನ ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ನೆ ಅವ್ರದೇ ಒಂದು ರಾಮಂಗ್ ಒಂದು ಲೆಕ್ಕ, ಕೃಷ್ಣಗ್ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ, ನಿಮ್ಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು. ಮತ್ತೆ ಪಬ್ಲಿಕ್ ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ. ಅಂತದ್ ಯಾವ್ದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು. ಹೇಳ್ತಾ ಇದ್ದಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಕೇವಲ ಆರೋಪ ಮಾಡುತ್ತೆ, ಭ್ರಷ್ಟಾಚಾರದ ಯಾವುದೇ ದಾಖಲೆ ಕೊಟ್ಟಿಲ್ಲ. ಭ್ರಷ್ಟಾಚಾರ ಮಾಡಿರೋದು ಸಾಬೀತಾದ್ರೆ ಮಾತ್ರ ಸಚಿವರಿಂದ ರಾಜೀನಾಮೆ ಕೊಡಿಸಿಕೊಳ್ಳೋ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿಜೆಪಿಯವರು ಹಿಟ್ ಅಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟ್ ಅನ್ನ ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ನೆ ಅವ್ರದೇ ಒಂದು ರಾಮಂಗ್ ಒಂದು ಲೆಕ್ಕ, ಕೃಷ್ಣಗ್ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ, ನಿಮ್ಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು. ಮತ್ತೆ ಪಬ್ಲಿಕ್ ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ. ಅಂತದ್ ಯಾವ್ದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು. ಹೇಳ್ತಾ ಇದ್ದಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಕೇವಲ ಆರೋಪ ಮಾಡುತ್ತೆ, ಭ್ರಷ್ಟಾಚಾರದ ಯಾವುದೇ ದಾಖಲೆ ಕೊಟ್ಟಿಲ್ಲ. ಭ್ರಷ್ಟಾಚಾರ ಮಾಡಿರೋದು ಸಾಬೀತಾದ್ರೆ ಮಾತ್ರ ಸಚಿವರಿಂದ ರಾಜೀನಾಮೆ ಕೊಡಿಸಿಕೊಳ್ಳೋ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ
RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿಜೆಪಿಯವರು ಹಿಟ್ ಅಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟ್ ಅನ್ನ ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವ್ದೋ ಒಂದು ನೋಷನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ನೆ ಅವ್ರದೇ ಒಂದು ರಾಮಂಗ್ ಒಂದು ಲೆಕ್ಕ, ಕೃಷ್ಣಗ್ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ, ನಿಮ್ಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ. ಅಂತದ್ ಯಾವ್ದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು, ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು. ಆಗಲೇ ಹೇಳ್ತಾ ಇದ್ದಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಕೇವಲ ಆರೋಪ ಮಾಡುತ್ತೆ, ಭ್ರಷ್ಟಾಚಾರದ ಯಾವುದೇ ದಾಖಲೆ ಕೊಟ್ಟಿಲ್ಲ. ಭ್ರಷ್ಟಾಚಾರ ಮಾಡಿರೋದು ಸಾಬೀತಾದ್ರೆ ಮಾತ್ರ ಸಚಿವರಿಂದ ರಾಜೀನಾಮೆ ಕೊಡಿಸಿಕೊಳ್ಳೋ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು, ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿಜೆಪಿಯವರು ಹಿಟ್ ಅಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟ್ ಅನ್ನ ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವ್ದೋ ಒಂದು ನೋಷನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ನೆ ಅವ್ರದೇ ಒಂದು ರಾಮಂಗ್ ಒಂದು ಲೆಕ್ಕ, ಕೃಷ್ಣಗ್ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ, ನಿಮ್ಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ. ಅಂತದ್ ಯಾವ್ದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು, ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ, ಇವರು ಕೊಡ್ಲಿ ದಾಖಲೆಗಳು. ಏನಾದ್ರೂ ಅದು ಸಾಬೀತಾದ್ರೆ ಒಂದ್ ಕ್ಷಣನೂ ಕೂಡ ಅವರು